ರಾಜ್ಯದಲ್ಲಿ ಮುಂದುವರೆದಿದೆ ಎಸ್ಐಆರ್ ಸಮಸ್ಯೆಗಳ ಸರಮಾಲೆ. ಬೆಳಗಾವಿ ಜಿಲ್ಲೆಯಲ್ಲಿ ತಹಶೀಲ್ದಾರ್ ವಿರುದ್ಧವೇ ಪಿಡಿಒಗಳ ಸಮರ ಮುಂದುವರೆದಿದ್ದು, ಎಸ್ಐಆರ್ ವಿಚಾರವಾಗಿ ತಹಶೀಲ್ದಾರ್ ಮತ್ತು ಪಿಡಿಒಗಳ ನಡುವೆ ವಾಗ್ವಾದ ನಡೆದಿದೆ. ಖಾನಾಪುರ ತಹಶೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ನಡೆದಿರೋ ಘಟನೆ ಇದು. ಎಸ್ಐಆರ್ ವಿಚಾರವಾಗಿ ತಹಶೀಲ್ದಾರ್ ಮತ್ತು ಪಿಡಿಒಗಳ ಮಧ್ಯೆ ವಾಕ್ಸಮರ ನಡೆದಿದೆ. ಖಾನಾಪುರ ತಹಶೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ನಡೆದಿರೋ ಘಟನೆ. ಡಿಸಿ ಸೂಚನೆಯಂತೆ ಸಭೆ ಕರೆದಿದ್ದ ಖಾನಾಪುರ ತಹಶೀಲ್ದಾರ್ ತಕ್ಷಣವೇ ಸಭೆಯಿಂದ ಹೊರಬಂದು ಪಿಡಿಒಗಳು ಆಕ್ರೋಶ ಹೊರಹಾಕಿದ್ದಾರೆ. ತಹಶೀಲ್ದಾರ್ ದರ್ಪ ತೋರಿಸ್ತಾ ಇದ್ದಾರೆ ಅಂತ ಪಿಡಿಒಗಳು ಗುಡುಗಿದ್ದಾರೆ. ಪಿಡಿಒಗಳು ಎಸ್ಐಆರ್ ನಿಯಮ ಪಾಲಿಸುತ್ತಿಲ್ಲ ಅಂತ ತಹಶೀಲ್ದಾರ್ ಆರೋಪಿಸಿದ್ದಾರೆ. ಇದಕ್ಕೆ ಪಿಡಿಒಗಳು ಆಕ್ರೋಶ ಹೊರಹಾಕಿದ ಪ್ರಸಂಗ ಕೂಡ ನಡೆದಿದೆ. ಎಸ್ಐಆರ್ ಸಂಬಂಧಪಟ್ಟಂತಹ ಏನೋ ಒಂದು ಸಭೆಯನ್ನ ಕರೆದಿದ್ರು ಮಾನ್ಯ ಖಾನಾಪುರ ತಾಲೂಕಿನ ತಹಸೀಲ್ದಾರ್ ಸಾಹೇಬ್ರವರು. ಕರೆದಾಗ ಏನಪ್ಪಾ ಅಂದ್ರೆ ಸಭೆಯಲ್ಲಿ ಒಂದಷ್ಟು ಮಾಹಿತಿಗಳನ್ನ ತಜ್ಞ ಸಂಪನ್ಮೂಲ ವ್ಯಕ್ತಿಗಳು ಹೇಳಿದ ನಂತರ ಒಂದಷ್ಟು ನಮಗೆ ಮಾಹಿತಿಯ ಕೊರತೆಯ ಕಾರಣ ಅಥವಾ ಡೌಟ್ಸ್ಗಳು ಇದ್ದು ಅದನ್ನ ಕೇಳೋಕೆ, ಯಾಕಂತ ಹೇಳಿದ್ರೆ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತು RDPR ಡಿಪಾರ್ಟ್ಮೆಂಟ್ದವರಿಗೆ ನಮ್ಮ ಡೇಟಾ ಎಂಟ್ರಪ್ರಿಗಳಿಗೆ ನಮಗೆ ಮೊದಲನೇ ಸಭೆಯಾಗಿತ್ತು. ಹಾಗಾಗಿ ಏನಪ್ಪಾ ಅಂತ ಹೇಳಿದ್ರೆ ನಮಗೇನೋ ಒಂದಷ್ಟು ಸಂಶಯಗಳಿದ್ವು. ಅದನ್ನ ಕೇಳೋಕೆ ಹೋದಾಗ ಕೇಳಲಿಕ್ಕೆ ನಾವು ಸ್ಟಾರ್ಟ್ ಮಾಡಿದಾಗ ಏನಪ್ಪಾ ಅಂತ ಹೇಳಿದ್ರೆ ಮಾನ್ಯ ತಹಸೀಲ್ದಾರ್ ಸಾಹೇಬ್ರವರು ನಮ್ಮ ಧ್ವನಿಯನ್ನ ಗಮನಿಸ್ತಕ್ಕಂತಹ ರೀತಿಯಲ್ಲಿ ಏಕವಚನದಿಂದ ಏನು ಏಕೋ ಏನ್ ನೋಡ್ಕೊಳ್ತೀನಿ, ಏನ್ ಕಿತ್ಕೊಳ್ತೀಯ ಅನ್ನುವಂಥ ಪದಗಳನ್ನ ನಮ್ಮೆಲ್ಲ ಪಿಡಿಒಗಳಿಗೆ ಮಾತಾಡಿ ನಮ್ಮ ಮನಸ್ಸಿಗೆ ಏನಪ್ಪಾ ಅಂದ್ರೆ ತುಂಬಾ ಘಾಸಿಯನ್ನು ಉಂಟು ಮಾಡಿದ್ದಾರೆ. ನಾವು SIRಗೆ ಸಂಬಂಧಪಟ್ಟಂತಹ ಎಲ್ಲ ಕೆಲಸಗಳನ್ನ 24x7 ಮಾಡಲಿಕ್ಕೆ ನಾವೆಲ್ಲರೂ ಕೂಡ ತಯಾರಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ತಗ್ಗಿಲ್ಲ ಇನ್ನು ಮಳೆಯ ಅಬ್ಬರ. ಯಾಕಂದ್ರೆ ನಿರಂತರವಾಗಿ ಸುರಿತಾಲೆ ಇದೆ. ಇನ್ನು ನಿರಂತರ ಮಳೆಗೆ ಕೃಷ್ಣಾ ನದಿ ತಟದಲ್ಲಿ ನೀರಿನ ಪ್ರಮಾಣ ಕೂಡ ಏರಿಕೆಯಾಗಿದೆ. ಸದ್ಯ ಕೃಷ್ಣಾ ನದಿಯಲ್ಲಿ 1,50,000 ಕ್ಯೂಸೆಕ್ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗಿದೆ. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವಂಥದ್ದು ಕೃಷ್ಣಾ ನದಿಯ ಉಪನದಿಗಳಾದ ವೇದಗಂಗಾ ಮತ್ತು ದೂದಗಂಗಾ. ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ 11 ಸಂಪರ್ಕ ಸೇತುವೆಗಳು ಮುಳುಗಡೆಯಾಗಿವೆ. ದೇವಸ್ಥಾನ, ದರ್ಗಾ, ಸ್ಮಶಾನ ಭೂಮಿ ಸೇರಿ ಜಮೀನುಗಳು ಸಂಪೂರ್ಣ ಜಲಾವೃತವಾಗಿವೆ. ನದಿಗಳ ರೌದ್ರಾವತಾರ ಬಿಚ್ಚಿಡ್ತಾ ಇರುವಂಥದ್ದು ಡ್ರೋನ್ನಲ್ಲಿ ತೆಗೆಯಲಾಗಿರುವಂತಹ ದೃಶ್ಯಾವಳಿಗಳು. ಅಂದರೆ ಡ್ರೋನ್ ಮೂಲಕ ಆ ಚಿತ್ರಣವನ್ನು ವೀಕ್ಷಿಸಿದಾಗ ಅಲ್ಲಿನ ರೌದ್ರಾವತಾರ ಯಾವ ರೀತಿ ಇದೆ, ಜಲಾವೃತವಾಗಿರುವಂಥ ಸುಮಾರು ಹೆಕ್ಟೇರ್ ಭೂಮಿ ಜಲಾವೃತವಾಗಿದ್ದು ಯಾವ ರೀತಿ ಜಮೀನುಗಳು ನೀರಿನಿಂದ ಆವೃತವಾಗಿದೆ ಅನ್ನುವಂಥದ್ದನ್ನು ಕಾಣಬಹುದು.